ದೇವ್ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದು ಫ್ರೀ ಕಡರಪ್ಪ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ದೇವರಾಜ್. ಮತ್ತೊಮ್ಮೆ ವಾಟಾಳ್ ನಾಗರಾಜ್ ಅಂದರೆ ಕನ್ನಡ ಪರ ಹೋರಾಟಗಾರರಾಗಿರುವಂಥ ವಾಟಾಳ್ ನಾಗರಾಜ್ ಅವರು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರ ನಿವಾಸದ ಮುಂದೆ ಮತ್ತೊಮ್ಮೆ ಹೋರಾಟವನ್ನು ಮಾಡಿದ್ದಾರೆ. SSLC ಹಾಗೆ PUC ಪರೀಕ್ಷೆಯನ್ನು ರದ್ದು ಮಾಡಬೇಕು, ಅಂದರೆ ಪರೀಕ್ಷೆ ಇಲ್ಲದೆ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಬೇಕು ಸರ್ಕಾರ ಅಂತ ಮನವಿಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅವ್ರು ಏನು ಹೇಳಿದ್ದಾರೆ ಅಂತ ನಿಮಗೆ ಕಂಪ್ಲೀಟ್ ವಿಡಿಯೋದ ಮೂಲಕ ನಿಮ್ಮ ಮುಂದೆ ತಂದಿದ್ದೀವಿ. ಸೊ ಶಿಕ್ಷಣ ಸಚಿವರ ನಿವಾಸದ ಮುಂದೆ ಮತ್ತೊಮ್ಮೆ ಅಂದರೆ ಮೂರನೇ ಬಾರಿ ವಾಟಾಳ್ ನಾಗರಾಜ್ ಅವರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಹಳ ಗಂಭೀರವಾದ ವಿಚಾರಕ್ಕೆ ಇವರ ಮನೆಯ ಮುಂದೆ ಬಂದಿದ್ದೀವಿ. ಬಹಳ ಗಂಭೀರ. ಕರ್ನಾಟಕದ 15 ಲಕ್ಷ ಜನ ವಿದ್ಯಾರ್ಥಿಗಳು SSLC ಹಾಗೂ PUC 2 ಈ ಬಗ್ಗೆ ಸರ್ಕಾರದ ನಿರ್ಧಾರ ಏನು? ವಿದ್ಯಾರ್ಥಿ ಸಚಿವರು ಮೌನವಾಗಿರೋದು ಒಳ್ಳೆಯದಲ್ಲ. ಮತ್ತು ಇದನ್ನ ಯಾವುದೋ ರೂಪದಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ವಿದ್ಯಾರ್ಥಿ ಸಚಿವರು ಸುರೇಶ್ ಕುಮಾರ್ ಈ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು. ನೀವು SSLC PUC ಪರೀಕ್ಷೆ ಮಾಡ್ತೀರಾ, ಮಾಡಲ್ವಾ? ಯಾವಾಗ ಮಾಡ್ತೀರಿ? ಯಾವಾಗ ಮಾಡಬಹುದು? ಏನೂ ಹೇಳ್ತಾ ಇಲ್ಲ ನೀವು. 15 ಲಕ್ಷ ಜನ ವಿದ್ಯಾರ್ಥಿಗಳು ಕಗ್ಗತ್ತಲೆಯಲ್ಲಿದ್ದಾರೆ. ಮೊದಲನೇದು ಪಾಠ ಮಾಡಿಲ್ಲ, ಆನ್ಲೈನ್ ಅರ್ಥವಾಗಿಲ್ಲ, ಆನ್ಲೈನ್ ಹಳ್ಳಿ ಮಕ್ಕಳಿಗೆ ತೊಂದರೆಯಾಗಿದೆ, ಆನ್ಲೈನ್ ಹಳ್ಳಿ ಮಕ್ಕಳಿಗೆ ತೊಂದರೆಯಾಗಿದೆ, ಬಹಳ ಕಷ್ಟದಲ್ಲಿದ್ದಾರೆ. ನೀವು ಪರೀಕ್ಷೆ ಮಾಡಿ ಅವರಿಂದ ಬರಿಸಬೇಕು ಅಂತ ಹೊರಟ್ರೆ ಏನು ಬರೀತಾರೆ? ಓದೇ ಇಲ್ಲ ಅವರು, ಪಾಠ ಆಗಿಲ್ಲ, ಖಂಡಿತ ಪಾಠ ಆಗಿಲ್ಲ, ಓದಿಲ್ಲ, ಬರೆಯೋದು ಯಾವಾಗ? ಒಂದು. ಎರಡನೇದು ಕೊರೋನಾ ಸೋಂಕು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಮೂರನೆಯ ಸೋಂಕು. ನೀವು ಮಕ್ಕಳಿಗೆ ಏನು ಮಾಡಿದ್ದೀರಿ? ಮಕ್ಕಳ ರಕ್ಷಣೆಗೆ ಏನು ಮಾಡಿದ್ದೀರಿ? ಇದು ನಾನು SSLC PUC ವಿದ್ಯಾರ್ಥಿಗಳ ಪರವಾಗಿ ತಮಗೆ ಮನವಿ ಮಾಡ್ತಾ ಇದ್ದೀನಿ. ಬಹಳ ಪ್ರೀತಿಯಿಂದ ಅಭಿಮಾನದ ಮೇಲೆ ಮನವಿ ಮಾಡ್ತೀನಿ. ಸುರೇಶ್ ಕುಮಾರ್, ಮುಖ್ಯಮಂತ್ರಿ ಯಡಿಯೂರಪ್ಪನವರೇ, ಈ ಕೂಡಲೇ ಮೊದಲು ನಿಮ್ಮ ಸರ್ಕಾರದ ನಿಲುವೇನು ಹೇಳಿ. ನಾನಂತೂ ಪರೀಕ್ಷೆ ಬೇಡ, ಪಾಸ್ ಮಾಡಿ ಅಂತ ನನ್ನ ಒತ್ತಾಯ. ಕನ್ನಡ ಚಳವಳಿ ವಾಟಾಳ್ ಪಕ್ಷ ನಮ್ಮ ಒತ್ತಾಯ ಪರೀಕ್ಷೆ ಇಲ್ಲದೆ ಪಾಸ್ ಮಾಡಬೇಕು ಅಂತೇಳಿ. ಬಹಳ ತೊಂದರೆಯಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ ಹುಡುಗರು, ಕಣ್ಣೀರಿಡ್ತಾರೆ. ನಿಮ್ಗೆ ಹೇಳ್ತೀನಿ, ನನಗೆ 500 ಜನ ಒಂದು ದಿನಕ್ಕೆ ಫೋನ್ ಮಾಡ್ತಾರೆ, ಪಾಸ್ ಮಾಡಿಸಿ ಕಣ್ಣೀರಿಡ್ತಾರೆ. ಬಹಳ ನೋವಿನಲ್ಲಿ ಇದ್ದಾರೆ.
ಅವರ ಪೋಷಕರಂತೂ ದಿಕ್ಕು ಕಾಣದೆ ಕೂತಿದ್ದಾರೆ. ದಿಕ್ಕು ಕಾಣದೆ, ಪಾಠ ಆಗದೆ ಪರೀಕ್ಷೆ ಮಾಡಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪರೀಕ್ಷೆ ಇಲ್ಲದೆ ಪಾಸ್ ಮಾಡಬೇಕು. ಇದು ನನ್ನ ಒತ್ತಾಯ. 14ನೇ ತಾರೀಕು ಕಳೆದ ಮೇಲೆ ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿಗಳ ಪರವಾಗಿ ತೀವ್ರ ಹೋರಾಟ. ನಾನು ತಮಗೆ ಹೇಳ್ತೀನಿ, ವಿದ್ಯಾರ್ಥಿಗಳ ಪರವಾಗಿ ನಾನು ಜೈಲ್ಗೆ ಹೋಗಕ್ಕೆ ಸಿದ್ಧ. ಜೈಲ್ಗೆ ಹೋಗಕ್ಕೆ ಸಿದ್ಧ. ಕಣ್ಣೀರಿನ ಕತೆ ದಯಮಾಡಿ ಕೈ ಮುಗಿದು ಹೇಳ್ತೀನಿ, ನಿಮ್ಮ ಮನೆ ಮುಂದೆ ಬಂದಿದ್ದೇನೆ. ನೀವಿದ್ರೆ ಚೆನ್ನಾಗಿತ್ತು. ಯಾವಾಗಲೂ ನೀವು ನಾನು ಬಂದಾಗ ನೀವಿರೋದಿಲ್ಲ. ನೀವಿದ್ರೆ ನೇರವಾಗಿ ನಿಮ್ಗೆ ಹೇಳ್ತಾ ಇದ್ದೆ, 15 ಲಕ್ಷ ಜನ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ. ಸುರೇಶ್ ಕುಮಾರ್, ಪ್ರಾಮಾಣಿಕವಾಗಿ ಒಂದು ತೀರ್ಮಾನ ತಗೊಳ್ಳಿ. ಯಡಿಯೂರಪ್ಪನವರೇ, ಪ್ರಾಮಾಣಿಕವಾಗಿ ತೀರ್ಮಾನ ತಗೊಳ್ಳಿ. ಮುಂದಿನ ದಿನದಲ್ಲಿ ತೀವ್ರ ಹೋರಾಟ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು